ಹೊತ್ತಿನ ಪ್ರಮುಖ 25 ಸುದ್ದಿಗಳನ್ನು ನೋಡೋಣ. ಪಹಲ್ಗಾಮ್ ಉಗ್ರರ ದಾಳಿಯ ಖತರ್ನಾಕ್ ಸಂಚು ಬಯಲಾಗಿದೆ. ಪಾಕ್ನ ಉಗ್ರ ಸಂಘಟನೆಯಿಂದ ಟೂಲ್ ಕಿಟ್ ಸಂಚು ರಿವೀಲ್ ಆಗಿದೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಯಿಂದ ದಾಳಿಗೆ ಪ್ಲಾನ್ ಮಾಡಲಾಗಿತ್ತು. ತೆಹ್ರೀಕ್ ಎ ಪಾಶ್ಬನ್ ಸಂಘಟನೆ ಟೂಲ್ ಕಿಟ್ ಅನ್ನು ರಚಿಸಿತ್ತು. ಉಗ್ರರ ದಾಳಿಯ ಸಮಯ, ಸ್ಥಳ, ಶಸ್ತ್ರಾಸ್ತ್ರಗಳ ಪೂರೈಕೆ ಸೇರಿದಂತೆ ಉಗ್ರರ ನಡುವಿನ ಸಮನ್ವಯದವರೆಗೆ ಸಂಪೂರ್ಣ ಪ್ಲಾನ್ ಮಾಡಲಾಗಿತ್ತು. ಕೋಡ್ವರ್ಡ್ನಲ್ಲಿ ಸ್ಥಳೀಯ ಉಗ್ರರ ಹೆಸರುಗಳು ರವಾನೆಯಾಗಿದ್ವು. ನರಹಂತಕರು ಆಪ್ ಮೂಲಕ ಸಂಪೂರ್ಣ ಸಂವಹನ ನಡೆಸಿದ್ರು. ಹೈಟೆಕ್ ತಂತ್ರಜ್ಞಾನದ ಬಗ್ಗೆ ಪಾಪಿಗಳು ಟ್ರೈನಿಂಗ್ ಪಡೆದಿದ್ರು. ಒಮ್ಮೆ ಡಿಲೀಟ್ ಆದ ಮಾಹಿತಿ ಮತ್ತೆ ಸಿಗೋದಿಲ್ಲ. ಒಬ್ಬ ಸಿಕ್ಕಿ ಹಾಕೊಂಡ್ರೆ ಮತ್ತೊಬ್ಬನ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಹೀಗೆ ಸೇನೆ ಪೊಲೀಸರನ್ನ ದಿಕ್ಕು ತಪ್ಪಿಸಲು ಉಗ್ರರು ಸಂಚು ರೂಪಿಸಿದ್ರು. ಪಾಕಿಸ್ತಾನ ಮೂಲದ ಈತ ಕಾಶ್ಮೀರದಲ್ಲೇ ಉಗ್ರರನ್ನ ತಯಾರಿ ಮಾಡಿದ್ದ. ಸೆಕ್ಯೂರ್ ಆಪ್ ಮೂಲಕವೇ ಉಗ್ರರ ನೆಟ್ವರ್ಕ್ ಅನ್ನು ಹೊಂದಿದ್ದ ಎಂಬುದು ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಭಯೋತ್ಪಾದಕ ಫಾರೂಕ್ ಅಹಮದ್ಗಾಗಿ ಎನ್ಐಎ ಶೋಧ ನಡೆಸುತ್ತಿದೆ. ಕಾಶ್ಮೀರದಲ್ಲಿ 45 ಸದಸ್ಯರ ಎನ್ಐಎ ತಂಡ ನಿಯೋಜಿಸಲಾಗಿದೆ. ಐಜಿ, ಡಿಐಜಿ, ಎಸ್ಪಿ ಹಾಗೆ 7 ಡಿಎಸ್ಪಿಗಳ ತಂಡವನ್ನು ನಿಯೋಜಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸಂಸ್ಥೆಗಳ ಸಹಕಾರದಲ್ಲಿ ತನಿಖೆ ನಡೀತಾ ಇದೆ. ದಾಳಿ ನಡೆದ ಸ್ಥಳದಲ್ಲಿ ಹಲವು ವಸ್ತುಗಳನ್ನು ಎನ್ಐಎ ವಶಕ್ಕೆ ಪಡೆದಿದೆ. ಬೈಸರನ್ ಕಣಿವೆಯಲ್ಲಿ 40 ಬುಲೆಟ್ ಕಾರ್ಟ್ರಿಡ್ಜ್ಗಳನ್ನು ಜಪ್ತಿ ಮಾಡಲಾಗಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಾಲು ಸಾಲು ಸಭೆಗಳು ನಡೆದವು. ಭದ್ರತಾ ಸಂಪುಟ ಸಮಿತಿ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಯೂ ನಡೆಯಿತು. ಬಳಿಕ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಯೂ ನಡೆಯಿತು. ಪಹಲ್ಗಾಮ್ ಉಗ್ರರ ದಾಳಿಯ ಪ್ರತೀಕಾರಕ್ಕೆ ಪ್ರಧಾನಿ ಮೋದಿ ದಿಟ್ಟ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಭಾರತದ ಸೇನೆಗಳಿಗೆ ಪರಮಾಧಿಕಾರವನ್ನ ನೀಡಿದ್ದಾರೆ. ಈ ಸಂಬಂಧ ನಿನ್ನೆಯೇ ದೆಹಲಿಯಲ್ಲಿರುವಂತಹ ಮೋದಿ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಲಾಗಿತ್ತು. ಸಭೆಯಲ್ಲಿ ಎನ್ಎಸ್ಜಿ ಹಾಗೆ ಬಿಎಸ್ಎಫ್ ಡಿಜಿ, ಸಿಆರ್ಪಿಎಫ್ ಹಾಗೆ ಎಸ್ಎಸ್ಪಿ, ಎಡಿಜಿ ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆಗಿನ ಮೀಟಿಂಗ್ನ ಬಳಿಕ ಮೋದಿ ಸೇನೆಗಳಿಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ಉಗ್ರ ದಾಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಸೇನೆಯೇ ನಿರ್ಧರಿಸಲಿ. ಟಾರ್ಗೆಟ್ ಮತ್ತು ಸಮಯವನ್ನ ಸೇನೆಯೇ ನಿರ್ಧಾರ ಮಾಡಲಿ. ಭಯೋತ್ಪಾದನೆ ನಿರ್ಮೂಲನೆ ಮಾಡುವುದು ನಮ್ಮ ಬದ್ಧತೆ. ಪ್ರತಿಕಾರದ ವಿಧಾನವನ್ನ ಸೇನಾ ಪಡೆಗಳೇ ನಿರ್ಧರಿಸಲಿ ಅಂತ ಅಧಿಕಾರಿಗಳಿಗೆ ಪ್ರಧಾನಿ ಸೂಚಿಸಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತ ನೌಕಾಪಡೆ ಮತ್ತೊಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ. ನಮ್ಮ ಗುರಿ ದೂರ ಇಲ್ಲ, ಸಮುದ್ರ ಅಷ್ಟೊಂದು ವಿಶಾಲ ಇಲ್ಲ ಅಂತ ಪಾಕಿಸ್ತಾನದ ಕರಾವಳಿಯನ್ನ ಉಲ್ಲೇಖಿಸಿ ಟ್ವೀಟ್ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ಸರ್ವಸನ್ನದ್ಧ ಅಂತ ನೌಕಾಪಡೆ ಪೋಸ್ಟ್ ಅನ್ನ ಹಂಚಿಕೊಂಡಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಜಲಾಸ್ತ್ರ ಪ್ರಯೋಗಿಸಿದೆ. ಕುಡಿಯೋದಕ್ಕೆ ನೀರಿಲ್ಲದೆ ಪಾಕಿಸ್ತಾನ ಪರದಾಡ್ತಾ ಇದೆ. ಕೇವಲ 3 ದಿನಗಳಲ್ಲೇ ಪಾಕ್ನ ಚಿನಾಬ್ ನದಿ ಬರಿದಾಗಿದೆ. ಏಪ್ರಿಲ್ 26ರಂದು ತುಂಬಿ ಹರಿತಾ ಇದ್ದ ನದಿ ಏಪ್ರಿಲ್ 29ರಂದು ಖಾಲಿಯಾಗಿದೆ. ಸ್ಯಾಟಲೈಟ್ ಫೋಟೋದಲ್ಲಿ ಪಾಕ್ ಸ್ಥಿತಿ ಬಯಲಾಗಿದೆ. ಲಾಹೋರ್ನಲ್ಲಿರುವ ಉಗ್ರ ಹಫೀಜ್ ಸಯ್ಯದ್ ನಿವಾಸಕ್ಕೆ ಭಾರೀ ಭದ್ರತೆಯನ್ನ ನೀಡಲಾಗಿದೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಹಫೀಜ್ ನಿವಾಸಕ್ಕೆ ಪಾಕ್ ಸೇನೆ ಭದ್ರತೆಯನ್ನ ನೀಡಿದೆ. ಡ್ರೋನ್ಗಳ ಮುಖೇನವಾಗಿ ಹಫೀಜ್ ಮನೆಗೆ ಕಣ್ಗಾವಲನ್ನ ಇಟ್ಟಿದೆ. ಪಾಕ್ ಡ್ರೋನ್ಗಳ ಮೇಲೆ ಪಂಜಾಬ್ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ. ಪಂಜಾಬ್ ಗಡಿಯಲ್ಲಿ ಆಂಟಿ ಡ್ರೋನ್ ವ್ಯವಸ್ಥೆ ಮಾಡಲಾಗಿದೆ. ಡ್ರೋನ್ ಮೂಲಕ ಶಸ್ತ್ರಾಸ್ತ್ರ, ಡ್ರಗ್ಸ್ ಕಳಿಸೋ ಪಿತೂರಿ ಮಾಡಿರುವ ಪಾಕ್ ಡ್ರೋನ್ಗಳನ್ನು ಹೊಡೆದುರುಳಿಸಲು ಸರ್ಕಾರ ಸನ್ನದ್ಧವಾಗಿದೆ. ಆಂಟಿ ಡ್ರೋನ್ ಕಾರ್ಯಾಚರಣೆ ಆರಂಭಿಸಿದೆ. ಪಾಕ್ ಡ್ರೋನ್ಗಳನ್ನು ಪತ್ತೆ ಹಚ್ಚಲು ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಪಾಕಿಸ್ತಾನ ಸೇನೆಗೆ ಭಾರೀ ಮುಖಭಂಗ ಆಗ್ತಾ ಇದೆ. ಕಳೆದ 72 ಗಂಟೆಯಲ್ಲಿ 250 ಅಧಿಕಾರಿಗಳು ಸೇರಿದಂತೆ 1450 ಸೈನಿಕರು ರಾಜೀನಾಮೆ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಸುಮಾರು 5000 ಸೈನಿಕರು ಹಾಗೆ ಅಧಿಕಾರಿಗಳು ಪಾಕಿಸ್ತಾನ ಸೇನೆಯನ್ನ ತೊರೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೋದಿ ತಲೆ ಇಲ್ಲದ ಕಾಂಗ್ರೆಸ್ ಟ್ವೀಟ್ಗೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯೇ ಬೇಸರವನ್ನ ಹೊರಹಾಕಿದ್ದಾರೆ. ಯಾರೇ ಆಗಿರಲಿ ಗೌರವಕ್ಕೆ ಧಕ್ಕೆ ತರಬಾರದು. ಪಿಎಂ ಆಗಿರಲಿ, ಯಾವ ಮುಖಂಡರೇ ಆಗಿರಲಿ, ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಬಾರದು. ಈ ರೀತಿ ಮಾಡೋದು ಸರಿಯಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ವಿಶೇಷ ಸಂಸತ್ ಅಧಿವೇಶನ ಕರೆಯಲು ಮೋದಿಗೆ ಪತ್ರ ವಿಚಾರಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅದನ್ನ ಹೇಳಬೇಕು. ಕೆಲವೊಂದು ಗುಪ್ತ ಕಾರ್ಯಸೂಚಿಗಳಿರುತ್ತವೆ, ಅವರು ಅದನ್ನ ಮಾಡಲಿ. ಈಗಾಗಲೇ ನಾವು ಅವರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ. ಯಾವುದೇ ರೀತಿ ಸೈನಿಕರಿಗೆ, ಜನರಿಗೆ ತೊಂದರೆ ಆಗಬಾರದು. ದೇಶದ ರಕ್ಷಣೆಗೆ ಆದಷ್ಟು ಬೇಗ ಒಳ್ಳೆಯ ಹೆಜ್ಜೆಯನ್ನ ಇಡಬೇಕು ಎಂದಿದ್ದಾರೆ. ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಅಮೇಥಿಗೆ ಭೇಟಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಪೋಸ್ಟರ್ ಸಮರ ಶುರುವಾಗಿದೆ. ಭಯೋತ್ಪಾದಕರ ಸ್ನೇಹಿತ ರಾಹುಲ್ ಗಾಂಧಿ ಅಂತ ಅಮೇಥಿಯಲ್ಲಿ ರಸ್ತೆಯ ಗೋಡೆಗಳ ಮೇಲೆ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ದಿಢೀರ್ ರದ್ದಾಗಿದೆ. ಮೇ 9ರಂದು ನಿಗದಿಯಾಗಿದ್ದ ಪ್ರವಾಸ ಏಕಾಏಕಿ ಕ್ಯಾನ್ಸಲ್ ಆಗಿದೆ. ವಿಕ್ಟರಿ ಪರೇಡ್ನಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಡಲಾಗಿತ್ತು. ಆದರೆ ಏಕಾಏಕಿ ರಷ್ಯಾ ಪ್ರವಾಸ ರದ್ದಾಗಿದ್ದು ಮೋದಿ ನಡೆ ತೀವ್ರ ಕುತೂಹಲ ಕೆರಳಿಸಿದೆ.
ಗಡಿಯಲ್ಲಿ ಮೈಸೂರಿನ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಪಾಕ್ನಲ್ಲಿರೋ ಪತಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಮಕ್ಕಳನ್ನ ಎಲ್ಲಿ ಕಳಿಸ್ಲಿ ಅಂತ ಆ ಮಹಿಳೆ ಅಳಲು ತೋಡ್ಕೊಳ್ತಾ ಇದ್ದಾರೆ. ನನಗೊಟ್ಟು 3 ಮಕ್ಕಳಿದ್ದಾರೆ, ಮಕ್ಕಳನ್ನ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಪಾಕ್ನಲ್ಲಿ ಮಕ್ಕಳನ್ನ ಕರ್ಕೊಳ್ಳೋರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಭಾರತ ಯುದ್ಧಕ್ಕೆ ಸಿದ್ಧ ಬೆನ್ನಲ್ಲೇ ಪಾಕ್ಗೆ ಪುಕಪುಕ ಶುರುವಾಗಿದೆ. ಇಮ್ರಾನ್ ಖಾನ್ ಟ್ವಿಟರ್ ಹ್ಯಾಂಡಲ್ನಲ್ಲಿ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಶಾಂತಿ ನಮ್ಮ ಆದ್ಯತೆ, ಅದನ್ನ ಹೇಡಿತನ ಅಂತ ಭಾವಿಸಬಾರದು. ಭಾರತಕ್ಕೆ ಪ್ರತಿಕ್ರಿಯೆ ನೀಡುವ ಎಲ್ಲಾ ಸಾಮರ್ಥ್ಯ ಪಾಕ್ ಹೊಂದಿದೆ ಅಂತ ಇಮ್ರಾನ್ ಖಾನ್ ಟ್ವೀಟ್ ಮಾಡಿದ್ದಾರೆ. ವಾಟ್ಸ್ಆಪ್ ಚಾಟ್ ಮುಂದಿಟ್ಟು ಭಾರತದ ಮೇಲೆಯೇ ಗೂಬೆ ಕೂರಿಸೋದಕ್ಕೆ ಮುಂದಾಗಿದ್ದಾರೆ. ಝೀಲಂನಲ್ಲಿ ಉಗ್ರ ಅಬ್ದುಲ್ ಮಜೀದ್ ಅರೆಸ್ಟ್ ಆಗಿದ್ದಾನೆ. ಆತನ ಮನೆಯಲ್ಲಿ ಭಾರತ ನಿರ್ಮಿತ ಡ್ರೋನ್, ಹಣ ಸಿಕ್ಕಿದೆಯಂತೆ. ದಾಳಿ ಮಾಡಿಸುವ ಬಗ್ಗೆ ವಾಟ್ಸ್ಆಪ್ ಸಂದೇಶವೇ ಇದಕ್ಕೆ ಸಾಕ್ಷಿ ಅಂತ ಅಹಮದ್ ಶರೀಫ್ ಆರೋಪಿಸ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಉಗ್ರರು ರಕ್ತ ಹರಿಸಿ ಅಟ್ಟಹಾಸ ಮೆರೆದಿದ್ರು. ಅಲ್ಲಿನ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಲು ಬರ್ತಾ ಇರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ಕಡಿಮೆ ಆಗಿಲ್ಲ. ದೋಡಾ ಜಿಲ್ಲೆಯ ಬದೇರ್ವಾ ಪ್ರದೇಶದ ಸೌಂದರ್ಯವನ್ನು ವೀಕ್ಷಿಸಲು ಪ್ರವಾಸಿಗರು ಆಗಮಿಸುತ್ತಲೇ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಎಂದು ಜೈಕಾರವನ್ನ ಹಾಕ್ತಾ ಭಾರತದ ಧ್ವಜವನ್ನ ಬೀಸ್ತಾ ಎಂಜಾಯ್ ಮಾಡ್ತಿದ್ದಾರೆ.